ನಮಸ್ಕಾರ ವೀಕ್ಷಕರೇ, ಜೆಎಸ್ಎಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಕುಳೇತ್. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮದಲ್ಲಿ ಅಭಿ ಫೌಂಡೇಶನ್ ವತಿಯಿಂದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಆಶಯದಂತೆ ಎತ್ತುಗಳ ಸಂರಕ್ಷಣೆಯ ಮಹತ್ವ ತಿಳಿಸುವ ಜನಜಾಗೃತಿ ಮೂಡಿಸುವ ನಂದಿ ಯಾತ್ರೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗ್ರಾಮದ ಎತ್ತು ಸಾಕಾಣಿಕೆದಾರರ ನೇತೃತ್ವದಲ್ಲಿ ಜೋಡೆತ್ತಿನ ಬಂಡಿಯ ಮೇಲೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರವಿಟ್ಟು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಕೊಟ್ಟಲಗಿ ಗ್ರಾಮದಲ್ಲಿ ಇಂದು ಜೋಡೆತ್ತಿನ ಭವ್ಯ ಮೆರವಣಿಗೆಗೆ ಶಾಲಾ ಮಕ್ಕಳು ಕೈಮುಗಿದು ಅನ್ನದಾತನಿಗೆ ಮೊದಲ ಆದ್ಯತೆಗೆ ನೀಡಲು ಬೆಂಬಲ ಸೂಚಿಸಿದಂತಿತ್ತು. ಮೆರವಣಿಗೆ ಉದ್ದಕ್ಕೂ ಮುತ್ತೈದೆಯರು ಜೋಡೆತ್ತುಗಳ ಪಾದಗಳಿಗೆ ಪೂಜೆ ಸಲ್ಲಿಸುತ್ತಿದ್ದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕಕಮರಿಯ ಗುರುದೇವಾಶ್ರಮದ ಪೂಜ್ಯರಾದ ಶ್ರೀ ಆತ್ಮಾರಾಮ ಸ್ವಾಮೀಜಿಯವರು ಮಾತನಾಡಿ, ಇಂದು ಭೂಮಿಯ ಮೇಲೆ ಪ್ರತಿಯೊಬ್ಬರೂ ಮಾಡಬೇಕಾದ ಮೊದಲ ಸಾಮಾಜಿಕ ಕೆಲಸವೇ ಎತ್ತು ಆಧಾರಿತ ಕೃಷಿಕರನ್ನ ಉಳಿಸುವುದಾಗಿದೆ ಎಂದು ಹೇಳಿದರು. ಇಂದು ಎತ್ತು ಆಧಾರಿತ ಕೃಷಿಕರನ್ನ ಉಳಿಸದೇ ಹೋದರೆ ಕೃಷಿ ಸಂಸ್ಕೃತಿ ನಶಿಸಿ ಹೋಗುವುದು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ರಾಜ್ಯಾದ್ಯಂತ ಎತ್ತು ಆಧಾರಿತ ಕೃಷಿಕರು ಒಂದಾಗಿ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾದ ಸಮಯ ಇದಾಗಿದೆ. ಮುಂದಿನ ತಲೆಮಾರಿಗೆ ಎತ್ತು ಆಧಾರಿತ ಕೃಷಿಯನ್ನ ಉಳಿಸಬೇಕಾಗಿದೆ ಎಂದು ಅಭಿ ಫೌಂಡೇಶನ್ ಸಂಸ್ಥಾಪಕರಾದ ಬಸವರಾಜ್ ಬಿರಾದಾರ್ ಹೇಳಿದರು. ಗ್ರಾಮದ ಎತ್ತು ಆಧಾರಿತ ಕೃಷಿಕರಾದ ಶ್ರೀ ಅಮೋಘಿ ಜೋಗಿ, ಶ್ರೀಶೈಲ್ ಮಾಳಿ, ಗುರುಪಾದ ಅಚಕನಹಳ್ಳಿ, ಚಂದ್ರು ಭಜಂತ್ರಿ, ಬಸು ಕಾಡೇಶಿ, ಮಹಾದೇವ್ ಗಿರಿಸಾಗರ್ ಹಾಗೂ ನಿಂಗಪ್ಪ ತೇಲಿ ಇವರ ನೇತೃತ್ವದಲ್ಲಿ ನಂದಿ ಯಾತ್ರೆ ಕಾರ್ಯಕ್ರಮ ಜರುಗಿತು. ನಾವು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹೆಚ್ಚಿನ ಜನರಿಗೆ ತಲುಪಲು ಶೇರ್ ಮಾಡಿ. ಹಾಗೆ ನಮ್ಮ ಸುದ್ದಿಯನ್ನ ಮೊದಲು ನೋಡಲು ನಿಮ್ಮದೇ ಚಾನೆಲ್ ಎಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.